ನಮಸ್ಕಾರ ಸ್ನೇಹಿತರೆ, ನ್ಯೂಸ್ 5ಗೆ ಸ್ವಾಗತ. ಕೋಲಾರದಲ್ಲಿ ಮತ್ತೊಂದು ಗೃಹ ಬಂಧನದಲ್ಲಿದ್ದ ವ್ಯಕ್ತಿಗೆ ಬಿಡುಗಡೆ ಕೊಡಿಸಲಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬನನ್ನ ಗೃಹ ಬಂಧನದಲ್ಲಿ ಇಡಲಾಗಿತ್ತು. ಮಾನಸಿಕ ಅಸ್ವಸ್ಥ ಅಂತ ಕಳೆದ 4 ವರ್ಷಗಳಿಂದ ಸ್ವತಃ ತಮ್ಮನೇ 40 ವರ್ಷದ ಶ್ರೀನಾಥ್ ಎಂಬ ಸೋದರನನ್ನ ಬಂಧನದಲ್ಲಿ ಇಟ್ಟಿದ್ರು. ಗೃಹ ಬಂಧನದಲ್ಲಿಟ್ಟಿದ್ದ ವ್ಯಕ್ತಿಯ ಬಗ್ಗೆ ಗ್ರಾಮಸ್ಥರು ತಹಶೀಲ್ದಾರರಿಗೆ ದೂರು ನೀಡಿದ್ರು. ಹೀಗಾಗಿ ದೂರಿನ ಮೇರೆಗೆ ತಹಶೀಲ್ದಾರ್ ರಶ್ಮಿ ಹಾಗೂ ಪಿಎಸ್ಐ ಸುನಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಗೃಹ ಬಂಧನದಲ್ಲಿದ್ದ ವ್ಯಕ್ತಿಗೆ ಮುಕ್ತಿ ನೀಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಸದ್ಯ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ಕಲ್ಪಿಸಲಾಗಿದೆ. ಇನ್ನು ಬೂದಿಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಏನ್ ಪ್ರಯೋಜನ ಇಷ್ಟೆಲ್ಲ ಇಟ್ಕೊಂಡು ನಿಮಗೆ ಈ ತರ ಪರಿಸ್ಥಿತಿನಲ್ಲಿ ಬದುಕಬೇಕಾ ಯಾರೊಬ್ಬರನ್ನ? ನೀವು ಒಂದು ಪ್ರೋಸೆಸ್ ಮಾಡಿ, ವಾಶ್ರೂಮು ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಆದ ನಂತರ ಬೇಕಾದ್ರೆ ನೀವು ವಾಪಸ್ ಕರ್ಕೊಂಡು ಬನ್ನಿ. ಅರ್ಧ ಆಯ್ತಾ? 15 ದಿನ ಅಲ್ಲಿರಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ಇವರು ಹತ್ರ ಹಂಗೆ ಬಟ್ಟೆ